ದೇವಸ್ಥಾನ ನಿರ್ಮಾಣಕ್ಕೆ ಗೃಹಲಕ್ಷ್ಮಿ ಯೋಜನೆಯ ಅನುದಾನ ನೀಡಿದ ಮಹಿಳೆಯರು. ಗದಗ ತಾಲೂಕಿನ ತಿಮ್ಮಾಪುರ ಗ್ರಾಮದ ಮಹಿಳೆಯರಿಂದ ದೇಣಿಗೆ. ಗ್ರಾಮದ ರೇಣುಕಾ ಯಲ್ಲಮ್ಮ ದೇವಸ್ಥಾನ ನಿರ್ಮಾಣಕ್ಕೆ ದೇಣಿಗೆ. ಗ್ರಾಮದ ಎಲ್ಲ 850 ಗೃಹಲಕ್ಷ್ಮಿ ಫಲಾನುಭವಿಗಳಿಂದ ದೇಣಿಗೆ ಸಂಗ್ರಹಿಸುವ ಗುರಿ. ಅಂದಾಜು 16 ಲಕ್ಷ ರೂಪಾಯಿ ಹಣ ಸಂಗ್ರಹಿಸಲು ಮುಂದಾಗಿರುವ ಗ್ರಾಮಸ್ಥರು ಈವರೆಗೆ 2,50,000 ರೂಪಾಯಿ ದೇಣಿಗೆ ನೀಡಿರುವ ಮಹಿಳೆಯರು. ಸಂಗ್ರಹಿಸಿರುವ ಹಣದಿಂದ ಭವ್ಯ ಮಂದಿರ ನಿರ್ಮಾಣದ ಗುರಿ. 4 ವರ್ಷದಿಂದ ನಡೆಯುತ್ತಿರುವ ದೇವಸ್ಥಾನ ಕಾಮಗಾರಿ. ಹಣದ ಕೊರತೆಯಿಂದ ಸ್ಥಗಿತಗೊಂಡಿದ್ದ ದೇವಸ್ಥಾನದ ಕಾಮಗಾರಿ. ಈವರೆಗೆ 50 ಲಕ್ಷ ರೂಪಾಯಿ ಹಣ ವ್ಯಯ ಮಾಡಿರುವ ಗ್ರಾಮಸ್ಥರು. ಮತ್ತೆ 50 ಲಕ್ಷ ರೂಪಾಯಿಯಷ್ಟು ಹಣದ ಅವಶ್ಯಕತೆ. ಹೀಗಾಗಿ ಸ್ವತಃ ಗೃಹಲಕ್ಷ್ಮಿಯರಿಂದಲೇ ದೇವಾಲಯ ಪೂರ್ಣಗೊಳಿಸುವ ಪಣ. ಗೃಹಲಕ್ಷ್ಮಿ ಹಣ ನೀಡುವ ಮೂಲಕ ಮಾದರಿಯಾದ ಮಹಿಳೆಯರ ಈ ಕಾರ್ಯಕ್ಕೆ ಗ್ರಾಮಸ್ಥರ ಮೆಚ್ಚುಗೆ. ವಿನಂತಿಸಿಕೊಳ್ಳುವುದೇನೆಂದರೆ, ಶ್ರೀ ರೇಣುಕಾದೇವಿ ಯಲ್ಲಮ್ಮನ ದೇವಸ್ಥಾನದ ಕಟ್ಟಡದ ಸಹಾಯಕವಾಗಿ ಕರ್ನಾಟಕ ಸರ್ಕಾರದಿಂದ ಬಂದಂತ ಗೃಹಲಕ್ಷ್ಮಿಯ 2,000 ರೂಪಾಯಿ ಹಣವನ್ನು ಶ್ರೀ ರೇಣುಕಾದೇವಿ ಯಲ್ಲಮ್ಮನ ಕಟ್ಟಡಕ್ಕೆ ನೀಡಬೇಕಾಗಿ ತಮ್ಮಲ್ಲಿ ಕಳಕಳಿಯ ಮನವಿ.